all of you. Department of Pre-University Education, Bangalore, Deputy Director, Mandya, Political Science Academy, Mandya District, ಇವರ ವತಿಯಿಂದ ಪ್ರೀ ರೆಕಾರ್ಡಿಂಗ್ ವಿಡಿಯೋ ಕ್ಲಾಸಸ್ಸನ್ನು ಈಗ ಮಾಡ್ತಾ ಇದ್ದೀನಿ. ನನ್ನ ಪರಿಚಯ ಎಂ ಲಿಂಗರಾಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಭೋಗಾದಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಇನ್ಚಾರ್ಜ್ ಪ್ರಿನ್ಸಿಪಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಾನು ಈ ಒಂದು ತರಗತಿನಲ್ಲಿ ಬೋಧನೆ ಮಾಡ್ತಕ್ಕಂಥದ್ದು ಯೂನಿಟ್ 4 ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನಮೆಂಟ್. ಈ ಒಂದು ಯೂನಿಟ್ನಲ್ಲಿ ನಿರಂಕುಶತ್ವ ಸರ್ಕಾರದ ಅರ್ಥ, ಅದರ ವ್ಯಾಖ್ಯೆಗಳು, ವಿಧಗಳು ಮತ್ತು ಲಕ್ಷಣಗಳನ್ನು ಕುರಿತು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಕಳೆದ ತರಗತಿನಲ್ಲಿ ಸರ್ಕಾರದ ವಿಧಗಳಾದಂಥ ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಕುರಿತು ತಾವೆಲ್ಲರೂ ಕೂಡ ಅಧ್ಯಯನ ಮಾಡಿದ್ದೀರಿ. ಈ ಒಂದು ತರಗತಿನಲ್ಲಿ ನಿರಂಕುಶತ್ವ ಸರ್ಕಾರದ ಅರ್ಥ, ವ್ಯಾಖ್ಯೆ ಮತ್ತು ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ ನಿರಂಕುಶತ್ವ ಸರ್ಕಾರ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಈ ನಿರಂಕುಶತ್ವ ಸರ್ಕಾರವು ಶಕ್ತಿ ಮತ್ತು ಬಲಪ್ರಯೋಗದ ಆಧಾರವಾಗಿದೆ. ಇಲ್ಲಿ ಡೆಮಾಕ್ರಸಿ ಗವರ್ನಮೆಂಟಲ್ಲಿ ಪ್ರಜೆಗಳ ಸಮ್ಮತಿಯ ಮೇಲೆ ಆಡಳಿತವನ್ನು ಮಾಡಿದ್ರೆ ಇದು ಅದಕ್ಕೆ ವಿರುದ್ಧವಾದಂಥದ್ದು. ಈ ನಿರಂಕುಶತ್ವ ಸರ್ಕಾರ ಶಕ್ತಿ ಮತ್ತು ಬಲಪ್ರಯೋಗದ ಆಧಾರವಾಗಿರ್ತದೆ. ಇಲ್ಲಿ ರಾಜ್ಯದ ಪರಿಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನಲ್ಲಿ ಕೇಂದ್ರೀಕೃತವಾಗಿರ್ತದೆ. ಇಲ್ಲಿ ಸಮಾಜದ ಹಿತವನ್ನು ಬಯಸಲ್ಲ, ಸಮುದಾಯದ ಹಿತವನ್ನು ಬಯಸಲ್ಲ, ತನ್ನ ಹಿತಾಸಕ್ತಿಗೆ ಅನುಗುಣವಾಗಿ ಆಡಳಿತವನ್ನು ಮಾಡ್ತಕ್ಕಂಥದ್ದು. ಮಕ್ಕಳೇ, ಈ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ವ್ಯಕ್ತಿ ಅಥವಾ ಗುಂಪು ಪ್ರಜೆಗಳಿಂದ ಸಮ್ಮತಿಯನ್ನು ಪಡೆಯಲ್ಲ. ಯಾವುದೇ ಚುನಾವಣೆಯನ್ನು ಎದುರಿಸಿ ಬಂದಿರಲ್ಲ, ಅವರು ಯಾವುದೇ ಚುನಾವಣೆಯನ್ನು ಎದುರಿಸಿ ಬಂದಿರಲಿಲ್ಲ. ನ್ಯಾಯಬದ್ಧ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆಯಾಗದೆ ತನ್ನ ತೋಳ್ಬಲ ಪ್ರಭಾವದಿಂದ, ಮಿಲಿಟರಿ ಶಕ್ತಿ ಅಧಿಕಾರದಿಂದ, ಬಲವಂತದಿಂದ, ದೌರ್ಜನ್ಯದಿಂದ ಆಡಳಿತವನ್ನು ನಡೆಸ್ತಕ್ಕಂಥದ್ದು. ದೌರ್ಜನ್ಯದಿಂದ ಆಡಳಿತವನ್ನು ಮಾಡ್ತಾರೆ. ಇಂಥ ಆಡಳಿತಗಾರರು ಪ್ರಜೆಗಳಿಂದ ಬಲವಂತವಾಗಿ ವಿಧೇಯತೆಯನ್ನು ಪಡೆಯುವರು. ಬಲವಂತವಾಗಿ ವಿಧೇಯತೆಯನ್ನು ಪಡೆದುಕೊಂಡು ಆಡಳಿತವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಪ್ರಜೆಗಳ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಥರದ ಅವಕಾಶ ಇರೋದಿಲ್ಲ. ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ಸರ್ಕಾರಕ್ಕೆ ವಿರುದ್ಧವಾದಂಥದ್ದು ನಿರಂಕುಶತ್ವ ಸರ್ಕಾರ. ಇಲ್ಲಿ ಪ್ರಜೆಗಳಿಗೆ ಯಾವುದೇ ರೀತಿಯ ವ್ಯಕ್ತಿ ಸ್ವಾತಂತ್ರ್ಯ ಇರಲ್ಲ. ಇದನ್ನು ನಾವು ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿತೀವಿ. ಮಕ್ಕಳೇ, ಈಗ ನಿರಂಕುಶತ್ವ ಸರ್ಕಾರದ ಡೆಫಿನಿಷನ್ಸ್ ಅನ್ನು ತಿಳ್ಕೊಳ್ಳೋಣ, ವ್ಯಾಖ್ಯೆಗಳನ್ನು ತಿಳಿಯೋಣ. ಪ್ರಸಿದ್ಧ ರಾಜ್ಯಶಾಸ್ತ್ರಜ್ಞ ಆಲ್ಫ್ರೆಡ್ ಕಬ್ಬನ್ ಅವರು ಹೇಳ್ತಾರೆ, ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಸಮ್ಮತಿಯನ್ನು ಪಡೆಯದೆ ಶಕ್ತಿ ಬಲದಿಂದ, ವೈಯಕ್ತಿಕ ವರ್ಚಸ್ಸಿನಿಂದ, ಕಾನೂನುಬದ್ಧವಲ್ಲದ ರೀತಿಯಲ್ಲಿ ಆಡಳಿತ ನಡೆಸುವುದನ್ನೇ ನಿರಂಕುಶತ್ವ ಸರ್ಕಾರ ಎನ್ನುತ್ತೇವೆ. ಈ ನಿರಂಕುಶತ್ವ ಸರ್ಕಾರ ಕಾನೂನಿಗೆ ವಿರುದ್ಧವಾಗಿ ನಡೀತಕ್ಕಂಥದ್ದು, ಕಾನೂನುಬದ್ಧವಲ್ಲದ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಕ್ಕಂಥದ್ದು ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಕಬ್ಬನ್. ಇಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಎದುರಿಸಲ್ಲ, ಪ್ರಜೆಗಳಿಂದ ಆಯ್ಕೆಯಾಗಿರಲ್ಲ ಮತ್ತು ಯಾವುದೇ ಥರದ ಪ್ರಜೆಗಳ ಸಮ್ಮತಿಯನ್ನ ಇಲ್ಲಿ ತಗೊಳ್ಳದೇನೆ ಶಕ್ತಿಯ ಬಲದಿಂದ, ವೈಯಕ್ತಿಕ ವರ್ಚಸ್ಸಿನಿಂದ ತನ್ನೊಬ್ಬನ ಹೆಸರು, ತನ್ನೊಬ್ಬನಕ್ಕೆ ತಕ್ಕಂತೆ ತನಗಿಚ್ಛೆ ಬಂದಂತೆ ಆಡಳಿತವನ್ನು ನಡೆಸ್ತಕ್ಕಂಥದ್ದು ನಿರಂಕುಶತ್ವ ಸರ್ಕಾರ ಅಂತಕ್ಕಂಥದ್ದನ್ನ ಆಲ್ಫ್ರೆಡ್ ಕಬ್ಬನ್ ಅವರು ಹೇಳ್ತಾರೆ. ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞ ಫೋರ್ಡ್ ಅವರು ಹೇಳ್ತಾರೆ, ರಾಜ್ಯದ ಮುಖ್ಯಸ್ಥನು ಸಂವಿಧಾನೇತರ ಅಧಿಕಾರವನ್ನು ಹೊಂದಿದ್ದಾರೆ. ಅಂತಹ ವ್ಯವಸ್ಥೆಯನ್ನ ನಿರಂಕುಶತ್ವ ಸರ್ಕಾರ ಅಂತ ಕರಿತೀವಿ. ಎಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಆಡಳಿತ ನಡೀತಾ ಇದೆಯೋ ಅದು ನಿರಂಕುಶತ್ವ ಸರ್ಕಾರ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಫೋರ್ಡ್, ರಾಜ್ಯದ ಮುಖ್ಯಸ್ಥ, ರಾಜ್ಯವನ್ನು ಆಳ್ತಕ್ಕಂಥ, ದೇಶವನ್ನು ಆಳ್ತಕ್ಕಂಥ ಮುಖ್ಯಸ್ಥ ಸಂವಿಧಾನೇತರ ಅಧಿಕಾರವನ್ನು ಹೊಂದಿರ್ತಾನೆ, ಕಾನೂನುಬದ್ಧವಲ್ಲದ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇರ್ತಾನೆ, ಅದು ನಿರಂಕುಶತ್ವ ಸರ್ಕಾರ ಅಂತ ಹೇಳ್ತಾರೆ. ಮತ್ತೋರ್ವ ರಾಜ್ಯಶಾಸ್ತ್ರಜ್ಞ ಮೇರಿಯಂ ವೆಬ್ಸ್ಟರ್ ಅನ್ನೋರು ಹೇಳ್ತಾರೆ, ಸರ್ಕಾರದ ಅಂತಿಮ ಶ್ರೇಷ್ಠ ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಕೇಂದ್ರೀಕರಣವಾಗಿರತಕ್ಕಂಥದ್ದೇ ನಿರಂಕುಶ ಪ್ರಭುತ್ವ ಅಂತ ಕರೀತಾರೆ. ಇಡೀ ರಾಜ್ಯದ ಆಡಳಿತ ಒಂದು ಗುಂಪಿನಲ್ಲಿ, ಇಡೀ ರಾಜ್ಯದ ಆಡಳಿತ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕೇಂದ್ರೀಕೃತವಾಗಿದ್ರೆ ಅದನ್ನು ನಿರಂಕುಶತ್ವ ಸರ್ಕಾರ ಅಂತ ಕರೀತಾರೆ, ಅಕಾರ್ಡಿಂಗ್ ಟು ಮೇರಿಯಂ ವೆಬ್ಸ್ಟರ್ಸ್. ಮಕ್ಕಳೇ, ಈಗ ನಿರಂಕುಶತ್ವ ಸರ್ಕಾರ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ನಿರಂಕುಶತ್ವ ಸರ್ಕಾರ ಅಂತಂದ್ರೆ ಪ್ರಜೆಗಳ ಸಮ್ಮತಿಯನ್ನು ಪಡೆಯದೆ ಒಬ್ಬ ವ್ಯಕ್ತಿ ಶಕ್ತಿಯ ಬಲದಿಂದ ತನಗಿಷ್ಟ ಬಂದಂತೆ ಆಡಳಿತವನ್ನು ಮಾಡ್ತಕ್ಕಂಥದ್ದನ್ನ ನಿರಂಕುಶತ್ವ ಸರ್ಕಾರ ಅಂತ ಹೇಳಿ ಕರೀಬಹುದು, ಈ ಎಲ್ಲ ವ್ಯಾಖ್ಯೆಗಳನ್ನು ಆಧರಿಸಿ. ಸೊ ಈಗ ನಾವು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. ಈ ನಿರಂಕುಶತ್ವ ಸರ್ಕಾರದ ವಿಧಗಳನ್ನು ಕುರಿತು ನಾವು ಈಗ ಅಧ್ಯಯನ ಮಾಡೋಣ.
ಈ ನಿರಂಕುಶತ್ವ ಸರ್ಕಾರದಲ್ಲಿ ಎರಡು ವಿಧಗಳಿದೆ. ಮೊದಲನೇದಾಗಿ ಪುರಾತನ ನಿರಂಕುಶತ್ವ, ಇನ್ನೊಂದು ಆಧುನಿಕ ನಿರಂಕುಶತ್ವ. ಏನು ಪುರಾತನ ನಿರಂಕುಶತ್ವ? ಎಲ್ಲರೂ ಅರ್ಥ ಮಾಡ್ಕೋಬೇಕು ಮಕ್ಕಳೇ ಕರೆಕ್ಟಾಗಿ. ಪುರಾತನ ನಿರಂಕುಶತ್ವ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಪುರಾತನ ನಿರಂಕುಶತ್ವವು ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆ ಆಗಿರ್ತದೆ. ಇದು ಪರ್ಮನೆಂಟ್ ಅಲ್ಲ, ಟೆಂಪರರಿ ಸಿಸ್ಟಮ್. ಇದು ಪುರಾತನ ನಿರಂಕುಶತ್ವ ಒಂದು ಟೆಂಪರರಿ ಅರೇಂಜ್ಮೆಂಟ್, ಒಂದು ಟೆಂಪರರಿ ಸಿಸ್ಟಮ್. ಇದು ತುರ್ತು ಮತ್ತು ಆಪತ್ಕಾಲಿಕ ಸನ್ನಿವೇಶಗಳನ್ನು ನಿಭಾಯಿಸಲು ಅಸ್ತಿತ್ವಕ್ಕೆ ಬಂದು ಸಮಸ್ಯೆಗಳು ಬಗೆಹರಿದ ಕೂಡಲೇ ಅವಸಾನ ಆಗ್ತಾ ಇತ್ತು. ಯಾವುದೋ ಒಂದು ರಾಜ್ಯದಲ್ಲಿ, ಯಾವುದೋ ಒಂದು ದೇಶದಲ್ಲಿ ಏನಾದ್ರು ಒಂದು ಸಮಸ್ಯೆಗಳು ಬಂದಿದೆ, ದೇಶವನ್ನ ಮುನ್ನಡೆಸ್ತಕ್ಕಂಥದ್ದು ತುಂಬಾ ಕಷ್ಟ ಆಗಿದೆ, ಆಪತ್ಕಾಲದಲ್ಲಿ ಸಿಗಾಕೊಂಡಿದೆ ದೇಶ ಅಂತಂದಾಗ ಅಂತಹ ಸಂದರ್ಭದಲ್ಲಿ ಜನರೇ ಒಬ್ಬ ನಿರಂಕುಶಾಧಿಕಾರಿಗೆ ಅಧಿಕಾರವನ್ನು ಕೊಡ್ತಾ ಇದ್ರು. ಅದು ಪುರಾತನ ನಿರಂಕುಶತ್ವ. ಉದಾಹರಣೆಗೆ ರೋಮನ್ನರು ಆಪತ್ಕಾಲದ ಸಮಸ್ಯೆಗಳನ್ನು ನಿಭಾಯಿಸಲು ನಿರಂಕುಶಾಧಿಕಾರಿಯನ್ನು ನೇಮಿಸಿ ಅವರಿಗೆ ಪರಮಶ್ರೇಷ್ಠ ಅಧಿಕಾರಗಳನ್ನು ಕೊಡ್ತಾ ಇದ್ರು, ಸುಪ್ರೀಂ ಪವರ್ ಅನ್ನು ಕೊಡ್ತಾ ಇದ್ರು, ಸಾವರ್ನಿಟಿಯನ್ನು ಕೊಡ್ತಾ ಇದ್ರು. ಇಂತಹ ನಿರಂಕುಶಾಧಿಕಾರಿಗಳು ಕಾನೂನಿನ ಪರಿಮಿತಿಯಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇದ್ರು. ಪ್ರಾಚೀನ ನಿರಂಕುಶತ್ವಕ್ಕೆ ಬೆಸ್ಟ್ ಎಕ್ಸಾಂಪಲ್ ರೋಮ್ನ ಆಡಳಿತ. ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ನಿರಂಕುಶಾಧಿಕಾರಿಗಳು ಇಟಲಿಯಲ್ಲಿ. ಅವರಿಗೆ ಜನಗಳೇ ಸಮ್ಮತಿಯ ಮೇರೆಗೆ ಜನಗಳೇ ಅವರನ್ನ ಅಧಿಕಾರಕ್ಕೆ ತಂದು ಕೂರಿಸ್ತಾ ಇದ್ರು. ಸೊ ಇನ್ನೊಂದು ನೆನಪಿಟ್ಕೋಬೇಕು ಮಕ್ಕಳೇ, ಇಲ್ಲಿ ಈ ಪುರಾತನ ನಿರಂಕುಶತ್ವದಲ್ಲಿ ಕಾನೂನಿನ ಪರಿಮಿತಿಯಲ್ಲಿ ಆಡಳಿತವನ್ನು ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಟೇಕ್ ಡೌನ್ ಬರ್ಕೋಬೇಕಿದೆ ಕರೆಕ್ಟಾಗಿ. ಪುರಾತನ ನಿರಂಕುಶತ್ವ ಸರ್ಕಾರದಲ್ಲಿ ಪುರಾತನ ನಿರಂಕುಶಾಧಿಕಾರಿಗಳು ಮನಸ್ಸು ಬಂದಂತೆ, ತನಗಿಷ್ಟ ಬಂದಂತೆ ಆಡಳಿತವನ್ನು ಮಾಡ್ತಾ ಇರಲ್ಲ. ಅವರು ಕಾನೂನಿನ ಪರಿಮಿತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರು, ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಎರಡನೇದು ಆಧುನಿಕ ನಿರಂಕುಶ ಪ್ರಭುತ್ವ. ಆಧುನಿಕ ನಿರಂಕುಶ ಪ್ರಭುತ್ವ, ಮಾಡರ್ನ್ ಡಿಕ್ಟೇಟರ್ಶಿಪ್ ಅಂತ ಕರಿತೀವಿ ನಾವು ಇದನ್ನ. ಸೊ ಈ ಆಧುನಿಕ ನಿರಂಕುಶತ್ವ ಕ್ಷಣಿಕವಾಗಿರದೆ ಶಾಶ್ವತವಾಗಿರ್ತದೆ. ಮಕ್ಕಳೇ, ಪುರಾತನ ನಿರಂಕುಶತ್ವ ಒಂದು ಟೆಂಪರರಿ ಸಿಸ್ಟಮ್, ಆಧುನಿಕ ನಿರಂಕುಶತ್ವ ಒಂದು ಪರ್ಮನೆಂಟ್ ಸಿಸ್ಟಮ್. ಇಲ್ಲಿ ಒಂದು ಶಾಶ್ವತವಾಗಿರ್ತದೆ. ಇಲ್ಲಿ ಕಾನೂನುಬದ್ಧವಲ್ಲದ ರೀತಿಯಲ್ಲಿ ದೌರ್ಜನ್ಯದಿಂದ, ಬಲವಂತದಿಂದ, ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದು ನಿರಂತರವಾಗಿ ಅಧಿಕಾರವನ್ನು ಅನುಭವಿಸಲು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆಧುನಿಕ ನಿರಂಕುಶಾಧಿಕಾರಿಗಳು ಇಲ್ಲಿ ಜನಗಳು ಇವರನ್ನು ಕೂರಿಸಿರಲ್ಲ, ಇವರೇ ಅಧಿಕಾರವನ್ನ, ಸಂವಿಧಾನಾತ್ಮಕ ಸರ್ಕಾರವನ್ನ, ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ಕಿತ್ತಾಕಿ ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದು ಬಲವಂತದಿಂದ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ, ಅಧಿಕಾರವನ್ನು ನಡೆಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಇಲ್ಲಿ ಪ್ರಮುಖ ಆಧುನಿಕ ನಿರಂಕುಶ ಪ್ರಭುಗಳು ಯಾರ್ಯಾರು ಅಂತಂದ್ರೆ ಟರ್ಕಿಯ ಕಮಾಲ್ ಪಾಷಾ, ಇಟಲಿಯ ಮುಸೋಲಿನಿ, ಜರ್ಮನಿಯ ಹಿಟ್ಲರ್, ಕಾಂಬೋಡಿಯಾದ ಪಾಲ್ ಪೋಟ್, ಬರ್ಮಾದ ಜುಂಟಾ, ರಷ್ಯಾದ ಬೋಲ್ಶೆವಿಕ್ ಮತ್ತು ಫ್ರಾನ್ಸಿನ ನೆಪೋಲಿಯನ್ ಬೋನಪಾರ್ಟೆ ಇವರೆಲ್ಲರೂ ಕೂಡ ಆಧುನಿಕ ನಿರಂಕುಶಾಧಿಕಾರಿಗಳು. ಮಕ್ಕಳಲ್ಲಿ ನೆನ್ಪಿಟ್ಕೋಬೇಕು ನೀವು, ಇವರು ಒಂದ್ಸಾರಿ ಅಧಿಕಾರಕ್ಕೆ ಬಂದ್ರೆ, ಆಧುನಿಕ ನಿರಂಕುಶಾಧಿಕಾರಿಗಳು ಒಂದ್ಸಾರಿ ಅಧಿಕಾರಕ್ಕೆ ಬಂದ್ರೆ ಇವರು ತಮ್ಮ ಅಧಿಕಾರವನ್ನ ಸ್ಥಿರವಾಗಿರಿಸಲು ಜನಪ್ರಿಯ ಯೋಜನೆಗಳ ಮೂಲಕ ಜನರನ್ನ ಸೆಳೆತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ ಹೆಚ್ಚು ಕಾಲ ನಾನು ದೇಶವನ್ನು ಆಳಬೇಕು, ಹೆಚ್ಚು ಕಾಲ ರಾಜ್ಯವನ್ನು ಆಳಬೇಕು ನಾನು. ಹಾಗಾಗಿ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ನಾನು ಹೆಚ್ಚಿಗೆ ದಿವಸ ನಾನು ಆಡಳಿತವನ್ನು ಮಾಡಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ಅಷ್ಟೇ, ಕಮಲ್ ಪಾಷಾ ಇರ್ಬೋದು, ಮುಸೋಲಿನಿ, ಹಿಟ್ಲರ್, ನೆಪೋಲಿಯನ್ ಬೋನಪಾರ್ಟೆ ಇವರೆಲ್ಲರೂ ಕೂಡ ಇರ್ಬೋದು. ಮಕ್ಕಳೇ, ಇಷ್ಟಿನೆಲ್ಲ ಮಾತು ಹೇಳ್ತಾರೆ. ಇಷ್ಟಿನಲ್ಲಿ ಪ್ರಪಂಚದ ಶ್ರೇಷ್ಠ ನಾಯಕರು ಯಾರು ಅಂತಂದ್ರೆ ಇಬ್ರು. ಒನ್ ಮೋರ್ ನೆಪೋಲಿಯನ್ ಬೋನಪಾರ್ಟೆ, ಅನದರ್ ಒನ್ ಅಲೆಕ್ಸಾಂಡರ್. ಇವರು ಆಕ್ಚುಲಿ ನಿರಂಕುಶ ಪ್ರಭುಗಳು. ಇವರನ್ನ ಪ್ರಪಂಚ ಮೆಚ್ಚಿಕೊಂಡಿದೆ. ಯಾಕೆ ಅಂತಂದ್ರೆ ಜನಪರ ಯೋಜನೆಗಳನ್ನ ಮಾಡಿದ್ರು ಇವರು, ಹೆಚ್ಚಿಗೆ ದಿವಸ ಆಡಳಿತವನ್ನು ಮಾಡಬೇಕು ಅಂತ. ಇದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಮಕ್ಕಳೇ. ಸೊ ಇಷ್ಟು ನಿರಂಕುಶತ್ವ ಸರ್ಕಾರದ ಎರಡು ವಿಧಗಳು, ಒಂದು ಪುರಾತನ ನಿರಂಕುಶತ್ವ, ಇನ್ನೊಂದು ಆಧುನಿಕ ನಿರಂಕುಶತ್ವ. ನಿರಂಕುಶತ್ವ ಸರ್ಕಾರದ ವಿಧಗಳಲ್ಲಿ ಎರಡು ವಿಧಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಒಂದು ಪುರಾತನ ನಿರಂಕುಶತ್ವ, ಮತ್ತೊಂದು ಆಧುನಿಕ ನಿರಂಕುಶತ್ವ. ಈ ಆಧುನಿಕ ನಿರಂಕುಶತ್ವದ ಪ್ರಭುಗಳ ನಿರಂಕುಶತ್ವ ದೊರೆಗಳು ಯಾರ್ಯಾರು ಅಂತಂದ್ರೆ ಅಧಿಕಾರಸ್ಥರು ಕಮಲ್ ಪಾಷಾ, ಮುಸೋಲಿನಿ, ಹಿಟ್ಲರ್, ಕಾಂಬೋಡಿಯಾದ ಪಾಲ್ ಪೋಟ್, ಬರ್ಮಾದ ಜುಂಟಾ ಮತ್ತು ರಷ್ಯಾದ ಬೋಲ್ಶೆವಿಕ್ನ ಅಧಿಕಾರಿಗಳು. ಮತ್ತು ಇವರೆಲ್ಲರೂ ಕೂಡ ಒಂದ್ಸಾರಿ ಅಧಿಕಾರಕ್ಕೆ ಬಂದು ಜನಪ್ರಿಯ ಯೋಜನೆಗಳ ಮೂಲಕ ಹೆಚ್ಚು ಕಾಲ ಆಡಳಿತವನ್ನು ಮಾಡಲಿಕ್ಕೆ ಜನಪರ ಯೋಜನೆಗಳನ್ನು ಮಾಡ್ತಾರೆ. ಮತ್ತೋರ್ವರು ಫ್ರಾನ್ಸಿನ ನೆಪೋಲಿಯನ್ ಬೋನಪಾರ್ಟೆ. ಹೀಗೆ ನಿರಂಕುಶತ್ವ ಸರ್ಕಾರದಲ್ಲಿ ಎರಡು ವಿಧಗಳನ್ನು ನಾವು ಕುರಿತು ಅಧ್ಯಯನ ಮಾಡಿದ್ವಿ. ಇಲ್ಲಿ ಪುರಾತನ ನಿರಂಕುಶತ್ವಕ್ಕೂ ಆಧುನಿಕ ನಿರಂಕುಶತ್ವಕ್ಕೂ ಒಂದು ಡಿಫರೆನ್ಸ್ ನೀವು ನೆನ್ಪಿಟ್ಕೋಬೇಕು ಮಕ್ಕಳೇ. ಈ ಪುರಾತನ ನಿರಂಕುಶತ್ವದಲ್ಲಿ ಕಾನೂನಿನ ಮೂಲಕ ಆಡಳಿತವನ್ನು ಮಾಡ್ತಾರೆ,
ಮತ್ತು ಆಧುನಿಕ ನಿರಂಕುಶತ್ವದಲ್ಲಿ ಬಲ ಮತ್ತು ಶಕ್ತಿ ಪ್ರಯೋಗದ ಮೂಲಕ ಆಡಳಿತವನ್ನ ಮಾಡ್ತಾರೆ. ಸೊ ಹೀಗಾಗಿ ಈ ಒಂದು ತರಗತಿಯನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಈ ನಿರಂಕುಶತ್ವ ಸರ್ಕಾರದ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡೋಣ ಮಕ್ಕಳೇ. ಧನ್ಯವಾದಗಳು. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಬ್ಯಾಂಗ್ಳೂರ್, ಡೆಪ್ಯೂಟಿ ಡೈರೆಕ್ಟರ್ ಮಂಡ್ಯ, ಪೊಲಿಟಿಕಲ್ ಸೈನ್ಸ್ ಅಕಾಡೆಮಿ ಮಂಡ್ಯ ಡಿಸ್ಟ್ರಿಕ್ಟ್ ಇವರ ವತಿಯಿಂದ ಪ್ರೀ ರೆಕಾರ್ಡಿಂಗ್ ವಿಡಿಯೋ ಕ್ಲಾಸಸ್ ಅನ್ನ ಮಾಡ್ತಾ ಇದೆ. ನನ್ನ ಪರಿಚಯ ಎಂ ಲಿಂಗರಾಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೋಗಾದಿ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ಇಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ನಿರಂಕುಶತ್ವ ಸರ್ಕಾರದ ಅರ್ಥ, ವ್ಯಾಖ್ಯೆಗಳು ಮತ್ತು ವಿಧಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ನಿರಂಕುಶತ್ವ ಸರ್ಕಾರದ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡೋಣ. ಈ ನಿರಂಕುಶತ್ವ ಸರ್ಕಾರದ ಲಕ್ಷಣಗಳಲ್ಲಿ ಮೊದಲನೇದು ರಾಜ್ಯವು ಪರಮೋನ್ನತ. ಈ ನಿರಂಕುಶತ್ವ ಸರ್ಕಾರದಲ್ಲಿ ಎಲ್ಲವೂ ರಾಜ್ಯಕ್ಕೆ ಅಧೀನವಾಗಿರ್ಬೇಕು ಎಲ್ಲರೂ ಕೂಡ. ಸೊ ರಾಜ್ಯವೇ ಪರಮೋನ್ನತವಾದಂತಹ ಒಂದು ಸಂಸ್ಥೆ ಆಗಿರ್ತದೆ. ಇಲ್ಲಿ ವ್ಯಕ್ತಿ ಪ್ರಧಾನವಾಗಿರಲ್ಲ. ನಿರಂಕುಶಾಧಿಕಾರಿಗಳು ಪ್ರಜಾಪ್ರಭುತ್ವದ ಕಟ್ಟಾ ವಿರೋಧಿಗಳಾಗಿರ್ತಾರೆ. ಸಂಪೂರ್ಣವಾಗಿ ಡೆಮಾಕ್ರಸಿಯನ್ನ ಆಪೋಸ್ ಮಾಡ್ತಾ ಇರ್ತಾರೆ ನಿರಂಕುಶಾಧಿಕಾರಿಗಳು. ಹಾಗಾಗಿ ಅವರು ರಾಜ್ಯವನ್ನು ವೈಭವೀಕರಿಸಿ ಅದನ್ನ ಪರಮಶ್ರೇಷ್ಠ ಸಂಸ್ಥೆಯನ್ನಾಗಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಯಾವಾಗಲೂ ಕೂಡ ರಾಜ್ಯಕ್ಕೆ ಸುಪ್ರೀಂ ಪವರ್ ಅನ್ನು ಕೊಟ್ಟಿರ್ತಾರೆ. ರಾಜ್ಯವೇ ಅಂತಿಮ, ರಾಜ್ಯದ ಅಧೀನದಲ್ಲಿ ಎಲ್ಲರೂ ಇರಬೇಕು. ಇಲ್ಲಿ ಯಾವುದೇ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಆಸ್ಪದ ಇರಲ್ಲ. ವಿದ್ಯಾರ್ಥಿಗಳೇ, ಈ ನಿರಂಕುಶಾಧಿಕಾರಿಗಳು ಅಸ್ತಿತ್ವದಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕ ಸರ್ಕಾರವನ್ನು ಧಿಕ್ಕರಿಸಿ ಕೆಲವೊಮ್ಮೆ ಅದನ್ನ ವಜಾಗೊಳಿಸಿ ತಮ್ಮದೇ ಆದ ಕ್ರಾಂತಿಕಾರಕ ಸರ್ಕಾರವನ್ನ ಅಸ್ತಿತ್ವಕ್ಕೆ ತಂದಿರ್ತಾರೆ. ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ಕ್ರಾಂತಿಯ ಮೂಲಕ ಕಿತ್ತೊಗೆದು ತಮ್ಮದೇ ಆದಂಥ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಇಲ್ಲಿ ಎಲ್ಲ ಅಧಿಕಾರಿಗಳು ರಾಜ್ಯಕ್ಕೆ ಅಧೀನವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ರಾಜ್ಯಕ್ಕೆ ಅಧೀನವಾಗಿರ್ತದೆ ಎಲ್ಲ ಅಧಿಕಾರಿಗಳು ಕೂಡ. ಮತ್ತು ರಾಜ್ಯಕ್ಕೆ ವಿರುದ್ಧವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಕ್ಕೆ ವಿರುದ್ಧವಾಗಿ ಏನಾದರೂ ಮಾಡಿದ್ರೆ ಅದು ರಾಜದ್ರೋಹದ ಕೆಲಸ ಆಗ್ತದೆ. ಅದಕ್ಕೆ ದೊಡ್ಡ ಪನಿಷ್ಮೆಂಟ್ ಅನ್ನು ಕೊಡ್ತಕ್ಕಂಥ ಅಧಿಕಾರ ಆ ನಿರಂಕುಶಾಧಿಕಾರಿಗೆ ಇರ್ತದೆ. ಇಲ್ಲಿ ರಾಜ್ಯವೇ ಶ್ರೇಷ್ಠ. ಯಾಕೆ ರಾಜ್ಯವೇ ಶ್ರೇಷ್ಠ ಅಂತಂದ್ರೆ ಆ ನಿರಂಕುಶಾಧಿಕಾರಿ ಆಡಳಿತವನ್ನು ಮಾಡಲಿಕ್ಕೆ ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾನೆ. ಬಲವಂತವಾಗಿ ಪ್ರಜಾಸತ್ತಾತ್ಮಕ ಸರ್ಕಾರವನ್ನ, ಸಂವಿಧಾನಾತ್ಮಕ ಸರ್ಕಾರವನ್ನ ಕಿತ್ತೊಗೆದು ಈ ಒಂದು ಅಧಿಕಾರಕ್ಕೆ, ಈ ಒಂದು ಸರ್ಕಾರದ ವ್ಯವಸ್ಥೆಯನ್ನ ಅಧಿಕಾರಕ್ಕೆ ತಂದಿರ್ತಾನೆ. ಇನ್ನು ಎರಡನೇ ಲಕ್ಷಣ ರಾಜ್ಯದ ವೈಭವೀಕರಣ. ಈ ಪದ್ಧತಿಯು ರಾಜ್ಯವನ್ನ ವೈಭವೀಕರಿಸುತ್ತದೆ. ಈ ನಿರಂಕುಶತ್ವ ಸರ್ಕಾರ ರಾಜ್ಯವನ್ನು ವೈಭವೀಕರಿಸುತ್ತದೆ. ಈ ಪದ್ಧತಿಯಲ್ಲಿ ರಾಜ್ಯವು ವ್ಯಕ್ತಿಯ ಕಲ್ಯಾಣವನ್ನ ಸಾಧಿಸುವ ಸಾಧನವಾಗಿರದೆ ಬದಲಾಗಿ ವ್ಯಕ್ತಿಯ ಸರ್ವ ಹಿತಾಸಕ್ತಿಗಳು ರಾಜ್ಯಕ್ಕೆ ಅಧೀನವಾಗಿರುತ್ತದೆ. ಇಲ್ಲಿ ರಾಜ್ಯವೇ ಗುರಿ, ವ್ಯಕ್ತಿ ಸಾಧನವಾಗಿರ್ತಾನೆ. ಇಲ್ಲಿ ರಾಜ್ಯವನ್ನ ಹೈಲೈಟ್ ಮಾಡ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿಯ ಕಲ್ಯಾಣವನ್ನು ಬಯಸ್ತಕ್ಕಂಥ ಸರ್ಕಾರ ಇದಾಗಲ್ಲ. ವ್ಯಕ್ತಿಯ ಕಲ್ಯಾಣವನ್ನು ಬಯಸ್ತಕ್ಕಂಥ ವ್ಯವಸ್ಥೆ ನಿರಂಕುಶತ್ವ ಸರ್ಕಾರ ಅಲ್ಲ. ಪ್ರಜಾಸತ್ತಾತ್ಮಕ ಸರ್ಕಾರದಲ್ಲಿ ವ್ಯಕ್ತಿಯ ಕಲ್ಯಾಣವನ್ನು ಬಯಸ್ತಾರೆ. ಆದರೆ ನಿರಂಕುಶತ್ವ ಸರ್ಕಾರದಲ್ಲಿ ಅದಕ್ಕೆ ವಿರುದ್ಧವಾಗಿ ರಾಜ್ಯವನ್ನು ವೈಭವೀಕರಿಸ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ವ್ಯಕ್ತಿಯ ಸರ್ವ ಹಿತಾಸಕ್ತಿಗಳು ರಾಜ್ಯಕ್ಕೆ ಅಧೀನವಾಗಿರ್ತದೆ. ಎಲ್ಲವೂ ರಾಜ್ಯಕ್ಕೆ ಅಧೀನವಾಗಿರಬೇಕು. ಇಲ್ಲಿ ರಾಜ್ಯವೇ ಗುರಿಯಾಗಿರ್ತದೆ. ರಾಜ್ಯವನ್ನು ಮುನ್ನಡೆಸಬೇಕು. ನನ್ನ ದೇಶವನ್ನು ಇಡೀ ಪ್ರಪಂಚದಲ್ಲಿ ಎತ್ತರಕ್ಕೆ ಕೊಂಡೊಯ್ಯಬೇಕು. ಅದನ್ನು ಪ್ರಸಿದ್ಧಿಯನ್ನಾಗಿ ಮಾಡಬೇಕು. ನನ್ನ ರಾಜ್ಯವೇ ಪರಮಶ್ರೇಷ್ಠ ಅಂತಕ್ಕಂಥದ್ದನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯವೇ ಗುರಿಯಾಗಿರ್ತದೆ. ವ್ಯಕ್ತಿ ಅದಕ್ಕೆ ಸಾಧನವಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ವ್ಯಕ್ತಿಗೆ ಯಾವುದೇ ಥರದ ಸ್ವತಂತ್ರ ಆಗಲಿ ಮತ್ತೊಂದಾಗಲಿ ಇಲ್ಲಿ ಇರಲ್ಲ. ಇನ್ನು ಮೂರನೇ ಲಕ್ಷಣ ಮಕ್ಕಳೇ, ನಾಗರಿಕ ಸ್ವಾತಂತ್ರ್ಯದ ಕಾರಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಡೆಮಾಕ್ರೆಟಿಕ್ ಗವರ್ನಮೆಂಟ್ ಅಲ್ಲಿ ಹೇಳಿದ್ರು, ಇಲ್ಲಿ ನಾಗರಿಕ ಸ್ವಾತಂತ್ರ್ಯವನ್ನ ಹೆಚ್ಚು ಇರ್ತಕ್ಕಂಥದ್ದು ಡೆಮಾಕ್ರೆಟಿಕ್ ಗವರ್ನಮೆಂಟ್ ಅಲ್ಲಿ. ಇಲ್ಲಿ ಅದಲ್ಲ. ನಿರಂಕುಶತ್ವ ಸರ್ಕಾರದಲ್ಲಿ ನಾಗರಿಕ ಸ್ವಾತಂತ್ರ್ಯ ಹರಣ ಆಗೋಗಿರ್ತದೆ, ಕೊಲೆ ಆಗೋಗಿರ್ತದೆ. ನಾಗರಿಕ ಸ್ವಾತಂತ್ರ್ಯ ಇರಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪವನ್ನು ಮಾಡಲಾಗ್ತದೆ. ಈ ಒಂದು ಅಧಿಕಾರ ನಿರಂಕುಶಾಧಿಕಾರಿಗೆ ಇರ್ತದೆ. ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡತಕ್ಕಂಥ ಸಂಪೂರ್ಣ ಅಧಿಕಾರ ರಾಜ್ಯಕ್ಕೆ ಇದೆ. ಪ್ರಜೆಗಳಿಗೆ ಎಲ್ಲಾ ರೀತಿಯ ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನ ನಿರ್ಬಂಧಿಸಲಾಗಿರ್ತದೆ.
ವ್ಯಕ್ತಿಗೆ ಯಾವುದೇ ತರಹದ ಸ್ವಾತಂತ್ರ್ಯ ಇರಲ್ಲ. ಇಲ್ಲಿ ಎಲ್ಲ ಸ್ವಾತಂತ್ರ್ಯವನ್ನ ನಿರ್ಬಂಧ ಮಾಡಲಾಗಿರುತ್ತದೆ. ಇಲ್ಲಿ ಪ್ರಜೆಗಳು ರಾಜ್ಯಕ್ಕಾಗಿ ಸೇವೆ ಸಲ್ಲಿಸುವುದೇ ಅವರ ಜೀವನದ ಗುರಿಯಾಗಿರುತ್ತದೆ. ಪ್ರತಿಯೊಬ್ಬ ಪ್ರಜೆ ಇಲ್ಲಿ ಯಾವುದೇ ಅಂತಸ್ತು ಯಾವುದೂ ಇಲ್ಲ, ಪ್ರತಿಯೊಬ್ಬರು ಕೂಡ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಬೇಕು. ಅವರು ಇದೇ ಅವರ ಜೀವನದ ಗುರಿಯಾಗಿರುತ್ತದೆ. ಅಂದ್ರೆ ನಿರಂಕುಶ ಸರ್ಕಾರವು ಪ್ರಜೆಗಳ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಯಾವುದೇ ತರಹದ ಸಮಾನತೆ ಇಲ್ಲ, ಯಾವುದೇ ತರಹದ ಸ್ವಾತಂತ್ರ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಯಾವುದೇ ತರಹದ ಮೂಲಭೂತ ಹಕ್ಕುಗಳನ್ನು ಅನುಭವಿಸೋಂಗಿಲ್ಲ. ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಬೇಕು, ಅದಕ್ಕೆ ಅವರು ಜೀವನಾಂಶವನ್ನು ಕೊಡ್ತಾ ಇರ್ತಾರೆ. ಇಲ್ಲಿ ನಾಗರಿಕ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಕೊಲೆಯಾಗಿರ್ತದೆ. ನಿರಂಕುಶ ಸರ್ಕಾರದಲ್ಲಿ ಯಾಕೆ ನಾಗರಿಕ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ ಅಂತಂದ್ರೆ ಅವರು ನಿರಂಕುಶ ಸರ್ಕಾರದ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ. ಆ ನಿಟ್ಟಿನಲ್ಲಿ ಅದನ್ನ ಮೂಲಭೂತ ಹಕ್ಕುಗಳನ್ನು ಕಿತ್ತಾಕಿರ್ತಾರೆ. ಈ ಮೂಲಭೂತ ಹಕ್ಕುಗಳನ್ನ ಕೊಡ್ತು ಅಂತಂದ್ರೆ ಈ ನಿರಂಕುಶ ಅಧಿಕಾರಿ ಹೆಚ್ಚಿಗೆ ಕಾಲ ಆಡಳಿತವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ನಾಗರಿಕ ಸ್ವಾತಂತ್ರ್ಯದ ಹರಣ ಆಗಿರ್ತದೆ. ಇದು ನಿರಂಕುಶ ಸರ್ಕಾರದ ಮತ್ತೊಂದು ಲಕ್ಷಣ. ಮಕ್ಕಳೇ, ಮುಂದಿನ ಲಕ್ಷಣ ಬಲ ಮತ್ತು ಬೆದರಿಕೆ. ಬಲ ಮತ್ತು ಬೆದರಿಕೆ ಇದು ನಿರಂಕುಶ ಸರ್ಕಾರದ ಆಧಾರ ಸ್ತಂಭಗಳು. ನಿರಂಕುಶ ಸರ್ಕಾರ ನಿಂತಿರದೆ ಬಲ ಮತ್ತು ಬೆದರಿಕೆ ಆಧಾರದ ಮೇಲೆ. ಚುನಾವಣೆಗಳ ಮೂಲಕ ಸಮ್ಮತಿಯನ್ನು ಪಡೆದು ಅಧಿಕಾರಕ್ಕೆ ಬಂದಿರಲ್ಲ, ಬದಲಿಗೆ ಬಲ ಮತ್ತು ಬೆದರಿಕೆಯ ಆಧಾರದಿಂದ ನಿರಂಕುಶ ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತದೆ. ಬಲ ಮತ್ತು ಬೆದರಿಕೆ ಇವೆರಡೂ ಕೂಡ ನಿರಂಕುಶತ್ವದ ಮೂಲಾಧಾರವಾಗಿದೆ. ಇವರು ರಾಜ್ಯದಲ್ಲಿ ತಮ್ಮ ಮಿಲಿಟರಿ ಸೈನ್ಯ ಬಲದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರವನ್ನ ಅಸ್ಥಿರಗೊಳಿಸಿ ಅಧಿಕಾರವನ್ನ ಕಿತ್ತುಕೊಳ್ತಾರೆ. ಏನೋ ಒಂದು ಡೆಮಾಕ್ರೆಟಿಕ್ ಗೌರ್ಮೆಂಟ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಇತ್ತೋ ಅದನ್ನ ಮಿಲಿಟರಿ ಸರ್ಕಾರದ ಮುಖಾಂತರ ಕಿತ್ತೊಗೆದು ಅವರು ನಿರಂಕುಶ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಾರೆ, ಕಿತ್ಕೊಂಡಿರ್ತಾರೆ. ಈ ನಿರಂಕುಶ ಅಧಿಕಾರಿಗಳು ತಮ್ಮ ವಿರೋಧಿಗಳನ್ನ ಮತ್ತು ತಮ್ಮನ್ನು ಟೀಕಿಸುವವರನ್ನ ಬಲವಂತವಾಗಿ ಹತ್ತಿಕ್ಕಿ ತಾವು ಪ್ರಬಲವಾಗುವರು. ಇಲ್ಲಿ ಯಾವುದೇ ಸರ್ಕಾರವನ್ನು ಟೀಕೆ ಮಾಡಂಗಿಲ್ಲ, ಸರ್ಕಾರವನ್ನು ಯಾರೂ ಟೀಕೆ ಮಾಡಂಗಿಲ್ಲ. ಇಲ್ಲೇನಾದ್ರು ಟೀಕೆ ಮಾಡ್ತು ಅಂತಂದ್ರೆ ಅದಕ್ಕೆ ಪನಿಷ್ಮೆಂಟ್ ಆಗ್ತದೆ. ಹಿಸ್ಟ್ರಿನಲ್ಲಿ ನೀವೆಲ್ಲ ಓದಿದ್ದೀರಿ ಮಕ್ಕಳೇ. ಹಿಟ್ಲರ್ ತನ್ನ ಟೀಕೆ ಮಾಡ್ತಿದ್ದವರೆಲ್ಲರೂ ಕೂಡ ನೇಣಗಂಬಕ್ಕೆ ಏರಿಸ್ತಾ ಇದ್ದಂತೆ. ಕಾರಣ ಏನಂತಂದ್ರೆ ಹಿಟ್ಲರ್ ಒಬ್ಬ ನಿರಂಕುಶ ಪ್ರಭು, ತನ್ನ ಆಡಳಿತವನ್ನು ಜರ್ಮನಿಯಲ್ಲೇ ತಂದಿದ್ದಾನು. ಜರ್ಮನಿಯ ಸುಪ್ರೀಂ, ಆರ್ಯರೇ ಶ್ರೇಷ್ಠರು, ನಾವು ಆಳೋದಕ್ಕಾಗಿಯೇ ಹುಟ್ಟಿದ್ವಿ ಅಂತ ಹೇಳ್ತಾ ಇದ್ದ. ಯಾಕೆ ಅಂತಂದ್ರೆ ಅವನೊಬ್ಬ ನಿರಂಕುಶಾಧಿಕಾರಿ. ಇಲ್ಲೂ ಕೂಡ ರಾಜ್ಯವನ್ನ ಯಾರೂ ಟೀಕಿಸುವಾಗಿರೋದಿಲ್ಲ. ಬಲವಂತವಾಗಿ ಟೀಕೆ ಮಾಡಿದ್ರೆ ಅವ್ರನ್ನ ಬಲವಂತವಾಗಿ ಹತ್ತಿಕ್ಕಿ ಅವರಿಗೆ ಮರಣದಂಡನೆಯನ್ನು ಕೊಡ್ತಕ್ಕಂಥ ಅಧಿಕಾರ ಆ ನಿರಂಕುಶಾಧಿಕಾರಿಗೆ ಇರ್ತದೆ. ಹಾಗಾಗಿ ಬಲ ಮತ್ತು ಬೆದರಿಕೆ, ಬಲ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಿರಂಕುಶಾಧಿಕಾರಿ ಆಡಳಿತವನ್ನು ಮಾಡ್ತಾನೆ. ಎಲ್ಲಿವರೆಗೆ ಸೈನ್ಯ ಗಟ್ಟಿಯಾಗಿರ್ತದೋ, ಸೈನ್ಯ ಸಮರ್ಥವಾಗಿರ್ತದೋ ಅಲ್ಲಿವರೆಗೆ ನಿರಂಕುಶ ಪ್ರಭುವಿನ ಕುರ್ಚಿ ಭದ್ರವಾಗಿರ್ತದೆ. ಮಿಲಿಟರಿ ಶಕ್ತಿ ಕುಂದಿತು ಅಂತಂದ್ರೆ ಕುರ್ಚಿ ಅಲಗಾಡ್ತು ಅಂತ, ಕುರ್ಚಿ ಬೀಳ್ತು ಅಂತ. ಸೊ ಇದು ನಿರಂಕುಶ ಸರ್ಕಾರದ ಒಂದು ಲಕ್ಷಣ. ಮತ್ತೊಂದು ಲಕ್ಷಣ ಉಕ್ಕಿನ ಶಿಸ್ತು, ಐರನ್ ಡಿಸಿಪ್ಲಿನ್. ಇದು ನಿರಂಕುಶ ಸರ್ಕಾರದ ಮತ್ತೊಂದು ಪ್ರಬಲವಾದ ಲಕ್ಷಣ, ಐರನ್ ಡಿಸಿಪ್ಲಿನ್, ಉಕ್ಕಿನ ಶಿಸ್ತು. ಈ ನಿರಂಕುಶ ಅಧಿಕಾರಿಗಳು ಪ್ರಜೆಗಳ ಜೀವನದ ಎಲ್ಲಾ ರೀತಿಗಳಲ್ಲೂ ಕೂಡ ಉಕ್ಕಿನ ಶಿಸ್ತನ್ನು ತರುವುದರ ಮೂಲಕ ಅವರಲ್ಲಿ ರಾಷ್ಟ್ರದ ಪ್ರಗತಿಗಾಗಿ ಸೇವೆ ಸಲ್ಲಿಸುವ ಮತ್ತು ರಾಷ್ಟ್ರಕ್ಕಾಗಿ ಬದುಕುವ ಪ್ರವೃತ್ತಿಯನ್ನು ಮೂಡಿಸ್ತಾರೆ. ಇಲ್ಲಿ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿರ್ತದೆ. ಇದನ್ನು ಮಾಡಬೇಕು, ಅದನ್ನು ಮಾಡಲೇಬೇಕು, ವ್ಯವಸ್ಥಿತವಾಗಿ ದೇಶವನ್ನು ಈಗ ಮುನ್ನಡೆಸಬೇಕು, ಹಾಗೆ ಮುನ್ನಡೆಸಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆ ಒಬ್ಬ ಸಿಪಾಯಿ ತರ ಕೆಲಸವನ್ನು ಮಾಡ್ತಾ ಇರ್ತಾನೆ. ಕಾರಣ ಏನಂತಂದ್ರೆ ಸೇನಾಧಿಕಾರಿಯ ಶಿಸ್ತು ಆಗಿರ್ತದೆ, ರಾಜ್ಯದ ಶಿಸ್ತು. ಸೊ ನಿರಂಕುಶಾಧಿಕಾರಿಗಳು ಎಲ್ಲದರಲ್ಲೂ ಕೂಡ ಉಕ್ಕಿನ ಶಿಸ್ತನ್ನು ತಂದು ಬಹಳ ಬೇಗ ದೇಶವನ್ನು ಕಟ್ಟತಕ್ಕಂಥ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ ಮತ್ತು ರಾಷ್ಟ್ರಕ್ಕಾಗಿ ಬದುಕುವ ಪ್ರವೃತ್ತಿಯನ್ನು ಅವರು ಮೂಡಿಸ್ತಾರೆ. ಯಾತಕ್ಕೋಸ್ಕರ ಬದುಕಬೇಕು? ರಾಜ್ಯಕ್ಕೋಸ್ಕರ ಬದುಕಬೇಕು, ನಮಗೋಸ್ಕರ ಬದುಕೋದಲ್ಲ, ರಾಜ್ಯಕ್ಕೋಸ್ಕರ ಬದುಕಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನ, ಒಂದು ಆಟಿಟ್ಯೂಡ್ ಅನ್ನು ಅವರು ಬೆಳೆಸ್ತಾರೆ. ಇಲ್ಲಿ ಸಾರ್ವಜನಿಕ ಜೀವನ ಸಂಪೂರ್ಣವಾಗಿ ನಿರಂಕುಶ ಅಧಿಕಾರಿಗಳ ನಿರ್ದೇಶನ ಮತ್ತು ಹಿಡಿತದಲ್ಲಿ ಇರ್ತದೆ. ಇಲ್ಲಿ ಯಾವುದೇ ತರಹದ ವ್ಯಕ್ತಿ ಸ್ವಾತಂತ್ರ್ಯ ಇರಲ್ಲ, ಸಮಾನತೆ ಇರಲ್ಲ, ಭ್ರಾತೃತ್ವ ಇರಲ್ಲ. ಇಲ್ಲಿ ಸಂಪೂರ್ಣವಾಗಿ ಜೀವನ, ಸಾರ್ವಜನಿಕ ಜೀವನ ನಿರಂಕುಶಾಧಿಕಾರಿಗಳ ನಿರ್ದೇಶನ ಮತ್ತು ಹಿಡಿತದಲ್ಲಿರ್ತದೆ. ಪ್ರತಿಯೊಬ್ಬ ಪ್ರಜೆ ನಿರಂಕುಶಾಧಿಕಾರಿಯನ್ನ ಅನುಸರಿಸ್ತಾ, ಅವನನ್ನು ಫಾಲೋ ಮಾಡ್ತಾ ಈ ದೇಶವನ್ನು ಮುನ್ನಡೆಸಲಿಕ್ಕೆ, ರಾಜ್ಯವನ್ನು ಮುನ್ನಡೆಸಲಿಕ್ಕೆ ಅವನು ಶ್ರಮವನ್ನು ಪಡ್ತಾ ಇರ್ತಾನೆ. ಇದು ಉಕ್ಕಿನ ಶಿಸ್ತು. ಸೊ ಮತ್ತೊಂದು ಲಕ್ಷಣ ವಿರೋಧಿಗಳ ದಮನ.
ಇಲ್ಲಿ ಯಾವುದೇ ತರದ ಆಪೋಸಿಷನ್ ಪಾರ್ಟಿ ಇರಲ್ಲ. ಆಪೋಸಿಷನ್ ಪಾರ್ಟಿ ಇರ್ತಕ್ಕಂಥದ್ದು ಓನ್ಲಿ ಡೆಮಾಕ್ರೆಟಿಕ್ ಗವರ್ನಮೆಂಟ್ ಅಲ್ಲಿ, ಡಿಕ್ಟೇಟರ್ ಗವರ್ನಮೆಂಟ್ ಅಲ್ಲಿ ಅದಿರಲ್ಲ. ಈ ಪದ್ಧತಿಯಲ್ಲಿ ವಿರೋಧಿಗಳನ್ನ ತಮ್ಮ ಶಕ್ತಿ ಬಲದಿಂದ ಸಂಪೂರ್ಣವಾಗಿ ಎತ್ತಿಕ್ಕಲಾಗ್ತದೆ. ಪ್ರತಿಯೊಬ್ಬರು ನಿರಂಕುಶಾಧಿಕಾರಿ ಕೂಡ ನಿರಂಕುಶಾಧಿಕಾರಿ ಆಜ್ಞೆಯನ್ನು ಪಾಲಿಸಬೇಕು. ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ನಿರಂಕುಶಾಧಿಕಾರಿ ಆಜ್ಞೆಯನ್ನು ಪಾಲಿಸಬೇಕು. ಇದಕ್ಕೆ ತಪ್ಪಿದವರು ಕಠಿಣವಾದ ಶಿಕ್ಷೆಗೆ ಗುರಿಯಾಗ್ತಾರೆ. ಇಲ್ಲಿ ಪ್ರಜೆಗಳ ಇಚ್ಛೆಗೆ ಯಾವುದೇ ಪ್ರಾಮುಖ್ಯತೆ ಇರಲ್ಲ. ಮುಂದಿನ ಲಕ್ಷಣ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇಲ್ಲಿ ಮೀಡಿಯಾಗಳಿಗೆ ಯಾವುದೇ ತರದ ಸ್ವಾತಂತ್ರ್ಯ ಇರಲ್ಲ. ಮೀಡಿಯಾಗಳನ್ನ ತನ್ನ ಹೊಗಳಿಕೆಗೆ ಮಾತ್ರ ಬಳಸ್ಕೊಳ್ತಾರೆ, ತನ್ನ ಸರ್ಕಾರವನ್ನು ಹೊಗಳಲಿಕ್ಕೆ ಮಾತ್ರ ಬಳಸ್ಕೊಳ್ತಾರೆ ವಿನ ಇನ್ನು ಯಾವುದೇ ತರದ ಸ್ವಂತ ಇಚ್ಛೆಯಿಂದ ಲೇಖನಗಳನ್ನು ಬರೀಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟಿರಲ್ಲ. ಈ ನಿರಂಕುಶಾಧಿಕಾರಿಗಳು ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಮಾಧ್ಯಮಗಳಿಗೆ ಅವಕಾಶ ಇಲ್ಲ. ನಿರಂಕುಶಾಧಿಕಾರಿಗಳ ಮಾಧ್ಯಮಗಳನ್ನ ಟೀಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಟೀಕೆ ಮಾಡಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ತದೆ. ಜೊತೆಗೆ ತಮ್ಮನ್ನ ವೈಭವೀಕರಿಸಿಕೊಳ್ಳಲಿಕ್ಕೆ, ತಮ್ಮನ್ನು ಹೊಗಳಲಿಕ್ಕೆ ಅವರನ್ನು ಬಳಸ್ಕೊಳ್ತಾರೆ. ನೆಕ್ಸ್ಟ್, ಉಗ್ರ ರಾಷ್ಟ್ರೀಯತೆ. ಈ ಉಗ್ರ ರಾಷ್ಟ್ರೀಯತೆಯನ್ನು ಪ್ರಜೆಗಳಲ್ಲಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಅಗತ್ಯವಾಗಿದೆ. ಅವರಲ್ಲಿ ರಾಷ್ಟ್ರಾಭಿಮಾನವನ್ನು ತುಂಬತಕ್ಕಂಥದ್ದು, ನಮ್ಮ ದೇಶದ ಶ್ರೇಷ್ಠ, ಬೇರೆ ದೇಶಗಳೆಲ್ಲ ಕೀಳು ಅಂತಕ್ಕಂಥ ಒಂದು ಉಗ್ರ ರಾಷ್ಟ್ರೀಯತೆಯನ್ನಾಗಿ ತುಂಬಲಾಗ್ತದೆ. ರಾಷ್ಟ್ರದ ಪ್ರಜೆಗಳಲ್ಲಿ ನಮ್ಮ ಜನಾಂಗ ಶ್ರೇಷ್ಠ, ನಮ್ಮ ಭಾಷೆನೇ ಮೇಲು, ನಮ್ಮ ಸಾಹಿತ್ಯನೇ ಮೇಲು ಅಂತಕ್ಕಂಥದ್ದನ್ನ ಹಿಟ್ಲರ್ ಆರ್ಯರು ದೇಶ ಆಳ್ಲಿಕ್ಕಾಗಿ ಹುಟ್ಟಿದ್ದಾರೆ ಅಂತೇಳಿ ಜನಗಳನ್ನ ಪ್ರಚೋದಿಸ್ತಾ ಇದ್ದಾರೆ. ಅದನ್ನ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ. ಹೀಗಾಗಿ ಈ ನಿರಂಕುಶತ್ವ ಆರ್ಥಿಕ ಸ್ವಾವಲಂಬನೆಯ ಬಗ್ಗೆ ಹೆಚ್ಚು ನಂಬಿಕೆಯನ್ನು ಇಟ್ಟಿದೆ. ಯಾಕೆಂದ್ರೆ ಬೇರೆಯವ್ರಿಗೆ ಆಗಲ್ಲ, ಅವ್ರ ಸ್ನೇಹವನ್ನು ಬಯಸಲ್ಲ. ಹಾಗಾಗಿ ಸ್ವಾವಲಂಬಿ ಆಗಿರಬೇಕು ಅಂತೇಳಿ ಎಲ್ಲವನ್ನೂ ಕೂಡ ಆರ್ಥಿಕ ಸ್ವಾವಲಂಬಿಯನ್ನ ಸಪೋರ್ಟ್ ಮಾಡ್ತಕ್ಕಂಥದ್ದು ನಿರಂಕುಶತ್ವ ಸರ್ಕಾರದ ಲಕ್ಷಣ. ಇದೊಂದು ಮನಸ್ಸಲ್ಲಿ ಮಕ್ಕಳೇ. ಸೊ ಇನ್ನು ಲಾಸ್ಟ್ ಒನ್, ವಿಶ್ವಶಾಂತಿಗೆ ಮಾರಕ. ಈ ನಿರಂಕುಶತ್ವ ಅಂತಾರಾಷ್ಟ್ರೀಯ ಶಾಂತಿಗೆ ಧಕ್ಕೆಯನ್ನು ತರ್ತಕ್ಕಂಥದ್ದು. ಇವರು ಅಂತಾರಾಷ್ಟ್ರೀಯ ಶಾಂತಿಗೆ ಸದಾ ವಿರೋಧಿಯಾಗಿರ್ತಾರೆ. ರಾಷ್ಟ್ರದ ಪ್ರಜೆಗಳಲ್ಲಿ ಆಕ್ರಮಣಕಾರಿ ಮನೋಭಾವನೆಯನ್ನ ಇವರು ಮೂಡಿಸ್ತಾರೆ. ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಇವರು ಪ್ರೋತ್ಸಾಹಿಸಲ್ಲ. ದೇಶಗಳ ನಡುವೆ ದ್ವೇಷ ಭಾವನೆಯನ್ನು ಬೆಳೆಸ್ತಾ ಇರ್ತಾರೆ ಮತ್ತು ಇವರು ಆಕ್ರಮಣಕಾರಿ ಮನೋಭಾವನೆಯನ್ನ ಬೆಳೆಸ್ತಾ ಇರ್ತಾರೆ. ಬಹಳ ಮುಖ್ಯವಾಗಿ ಪ್ರಪಂಚದ ಭೂಪಟವನ್ನೇ ಬದಲು ಮಾಡಲಿಕ್ಕೆ, ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಇವರು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಸೊ ಹೀಗಾಗಿ ಈ ನಿರಂಕುಶಾಧಿಕಾರಿಗಳು ವಿಶ್ವಶಾಂತಿಗೆ ಮಾರಕವಾಗಿರ್ತಾರೆ. ಇಷ್ಟು ಕೂಡ ನಿರಂಕುಶ ಸರ್ಕಾರದ ಲಕ್ಷಣಗಳು ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಈ ತರಗತಿಯನ್ನು ನಿಲ್ಲಿಸೋಣ. ಎಲ್ರಿಗೂ ಧನ್ಯವಾದಗಳು. ಸೊ ಯೂನಿಟ್ 4, ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನಮೆಂಟ್, ಡಿಕ್ಟೇಟರ್ಶಿಪ್ ಗವರ್ನಮೆಂಟ್, ಈ ಒಂದು ವರ್ಕೌಟ್ ಕ್ಲಾಸ್ ಬಗ್ಗೆ ಈಗ ನಾವೊಂದಷ್ಟು ಕ್ವಶನ್ ಆನ್ಸರ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾವು ಇದೀಗ ತಾನೇ ಕಳೆದ ತರಗತಿನಲ್ಲಿ ನಿರಂಕುಶತ್ವ ಸರ್ಕಾರದ ಅರ್ಥ, ವ್ಯಾಖ್ಯೆಗಳು, ವಿಧಗಳು ಮತ್ತು ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಈ ಒಂದು ನಿರಂಕುಶತ್ವ ಸರ್ಕಾರದಲ್ಲಿ ಏನೆಲ್ಲ ಪ್ರಶ್ನೆಗಳು ಪ್ರಥಮ PUCಯಲ್ಲಿ ಬರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಪ್ರಥಮ PUC ಕ್ವಶನ್ ಪೇಪರ್ ಪ್ಯಾಟರ್ನ್ನಲ್ಲಿ 4 ವಿಧದ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತೀವಿ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು, ಎರಡನೇದು 2 ಅಂಕದ ಪ್ರಶ್ನೆಗಳು, ಮೂರನೇದು 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು. 4 ವಿಧಗಳನ್ನು ಕಾಣ್ತೀವಿ. ಈ ಒಂದು ನಿರಂಕುಶತ್ವ ಸರ್ಕಾರದಲ್ಲಿ 1 ಅಂಕದ ಪ್ರಶ್ನೆಗಳು ಏನೆಲ್ಲ ಬರ್ಬೋದು. ಸೊ ಮೊದಲನೇದಾಗಿ ನಿರಂಕುಶತ್ವ ಸರ್ಕಾರ ಎಂದರೇನು? ವಾಟ್ ಈಸ್ ಡಿಕ್ಟೇಟರ್ಶಿಪ್ ಗವರ್ನಮೆಂಟ್? ಸೊ ರಾಜ್ಯದ ಸಂಪೂರ್ಣ ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನಲ್ಲಿ ಕೇಂದ್ರೀಕೃತವಾಗಿರುವುದನ್ನು ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿತೀವಿ. ಮಕ್ಕಳೇ, ಮೊದಲನೇ ಪ್ರಶ್ನೆಗೆ 1 ಅಂಕದ ಪ್ರಶ್ನೆ, ನಿರಂಕುಶತ್ವ ಸರ್ಕಾರ ಎಂದರೆ ಏನು ಅಂತೇಳಿ ಬರ್ತದೆ. ಎಲ್ಲರೂ ಬರ್ಕೋಬೇಕು. ರಾಜ್ಯದ ಸಂಪೂರ್ಣ ಅಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನಲ್ಲಿ ಕೇಂದ್ರೀಕೃತವಾಗಿರುವುದನ್ನು ನಿರಂಕುಶತ್ವ ಸರ್ಕಾರ ಎಂದು ಕರೆಯುತ್ತೇವೆ. ಸೊ ಮತ್ತೊಂದು 1 ಅಂಕದ ಪ್ರಶ್ನೆಗಳು, ನಿರಂಕುಶತ್ವ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ನಿರಂಕುಶತ್ವ ಸರ್ಕಾರಕ್ಕೆ ಒಂದು ಉದಾಹರಣೆ ಕೊಡಿ. ನಿರಂಕುಶತ್ವ ಸರ್ಕಾರಕ್ಕೆ ಒಂದು ಉದಾಹರಣೆ ಜರ್ಮನಿಯ ಹಿಟ್ಲರ್. ಟರ್ಕಿಯ ಕಮಾಲ್ ಪಾಷಾ ಬೇಕಾದಷ್ಟು ಒಂದು ಕೊಟ್ಟರೆ ಸಾಕು. ಜರ್ಮನಿಯ ಹಿಟ್ಲರ್. ನೆಕ್ಸ್ಟ್, ಈ 1 ಅಂಕದ ಪ್ರಶ್ನೆಗಳಲ್ಲಿ ಪುರಾತನ ನಿರಂಕುಶತ್ವ ಎಂದರೇನು? ಪುರಾತನ ನಿರಂಕುಶತ್ವವು ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆಯಾಗಿದ್ದು ತುರ್ತು ಮತ್ತು ಆಪತ್ಕಾಲಿಕ ಸನ್ನಿವೇಶಗಳನ್ನು ನಿಭಾಯಿಸಲು ಅಸ್ತಿತ್ವಕ್ಕೆ ಬಂದು ಸಮಸ್ಯೆಗಳು ಬಗೆಹರಿದ ಕೂಡಲೇ ಅವಸಾನವಾಗುತ್ತಿತ್ತು.
ಇದನ್ನ ಪುರಾತನ ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿತೀವಿ. ಪುರಾತನ ನಿರಂಕುಶತ್ವ ಸರ್ಕಾರ ಅಂದ್ರೆ ಏನು? ಒಂದ್ಸರಿ ಇನ್ನೊಂದ್ಸರಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಪುರಾತನ ನಿರಂಕುಶತ್ವವು ತಾತ್ಕಾಲಿಕ ಸರ್ಕಾರಿ ವ್ಯವಸ್ಥೆಯಾಗಿದ್ದು ತುರ್ತು ಮತ್ತು ಆಪತ್ಕಾಲಿಕ ಸನ್ನಿವೇಶಗಳನ್ನು ನಿಭಾಯಿಸಲು ಅಸ್ತಿತ್ವಕ್ಕೆ ಬಂದು ಸಮಸ್ಯೆಗಳು ಬಗೆಹರಿದ ಕೂಡಲೇ ಅವಸಾನವಾಗುತ್ತಿತ್ತು. ಇಂಥ ಒಂದು ಸರ್ಕಾರವನ್ನ ಪುರಾತನ ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿತೀವಿ. ಇನ್ನು ಮತ್ತೊಂದು ಒಂದು ಅಂಕದ ಪ್ರಶ್ನೆಗಳು ಈ ನಿರಂಕುಶತ್ವ ಸರ್ಕಾರದಲ್ಲಿ. ಪುರಾತನ ನಿರಂಕುಶತ್ವಕ್ಕೆ ಒಂದು ಉದಾಹರಣೆ ಕೊಡಿ. ಪುರಾತನ ನಿರಂಕುಶತ್ವಕ್ಕೆ ಒಂದು ಉದಾಹರಣೆ ಕೊಡಿ. ಉತ್ತರ: ರೋಮ್ನ ನಿರಂಕುಶಾಧಿಕಾರಿಗಳು. ಯಾರ್ಯಾರು? ಜೂಲಿಯಸ್ ಸೀಸರ್, ಅಗಸ್ಟಸ್. ಜೂಲಿಯಸ್ ಸೀಸರ್, ಅಗಸ್ಟಸ್ ಪ್ರಾಚೀನ ನಿರಂಕುಶ ಪ್ರಭುಗಳು ಇವರು. ನೆಕ್ಸ್ಟ್ 5ನೇ ಪ್ರಶ್ನೆ, ಒಂದು ಅಂಕದ 5ನೇ ಪ್ರಶ್ನೆ. ಆಧುನಿಕ ನಿರಂಕುಶತ್ವ ಎಂದರೇನು? ಆಧುನಿಕ ನಿರಂಕುಶತ್ವ ಎಂದರೇನು? ಕಾನೂನುಬದ್ಧವಲ್ಲದ ರೀತಿಯಲ್ಲಿ ದೌರ್ಜನ್ಯದಿಂದ, ಶಕ್ತಿ ಬಲದಿಂದ, ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದು ಸರ್ಕಾರಗಳನ್ನು ನಡೆಸ್ತಕ್ಕಂಥ ವಿಧಾನವನ್ನ ಆಧುನಿಕ ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿತೀವಿ. ಬರ್ಕೋತಾ ಇದ್ದೀರಾ ಮಕ್ಕಳ? ಕಾನೂನುಬದ್ಧವಲ್ಲದ ರೀತಿಯಲ್ಲಿ ದೌರ್ಜನ್ಯದಿಂದ, ಶಕ್ತಿ ಬಲದಿಂದ, ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬರುವ ಸರ್ಕಾರಗಳನ್ನು ಆಧುನಿಕ ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿತೀವಿ. ಇನ್ನು ಕೊನೆಯ ಒಂದು ಹಂತದ ಪ್ರಶ್ನೆ, 6ನೇ ಪ್ರಶ್ನೆ. ಆಧುನಿಕ ನಿರಂಕುಶತ್ವಕ್ಕೆ ಒಂದು ಉದಾಹರಣೆ. ಆಧುನಿಕ ನಿರಂಕುಶತ್ವಕ್ಕೆ ಒಂದು ಉದಾಹರಣೆ ಕೊಡಿ. ಉದಾಹರಣೆಗೆ ಟರ್ಕಿಯ ಕಮಾಲ್ ಪಾಷಾ. ಟರ್ಕಿಯ ಕಮಾಲ್ ಪಾಷಾ. ಇನ್ನು ಉದಾಹರಣೆ ಫ್ರಾನ್ಸ್ನ ನೆಪೋಲಿಯನ್ ಬೋನಪಾರ್ಟೆ. ನೆಪೋಲಿಯನ್ ಬೋನಪಾರ್ಟೆ ಯಾವ್ದಾದ್ರು ಒಂದು ಕೊಡಿ. ಸೊ ಇಷ್ಟು ಒಂದು ಅಂಕದ ಪ್ರಶ್ನೆಗಳು ಈ ಒಂದು ಡಿಕ್ಟೇಟರ್ಶಿಪ್ ಗೌರ್ಮೆಂಟಲ್ಲಿ ಬರ್ತದೆ ಮಕ್ಕಳೇ. ಇನ್ನು 2 ಅಂಕದ ಪ್ರಶ್ನೆಗಳು, 4 ರೀತಿಯ ಅಂಕಗಳಿದೆ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆನ ಕೊಡಬಹುದು. ಇದಕ್ಕೆ ರೆಡಿ ಆಗಬೇಕು ಮಕ್ಕಳೇ. ನಿರಂಕುಶತ್ವ ಸರ್ಕಾರದ ಅರ್ಥವೇನು? 2 ಅಂಕದ ಪ್ರಶ್ನೆ. 2 ಮತ್ತು 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಉತ್ತರವನ್ನು ಬರ್ಕೋಬೇಕು. ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿ ಅಥವಾ ಗುಂಪು ಪ್ರಜೆಗಳಿಂದ ಸಮ್ಮತಿಯನ್ನು ಪಡೆಯದೆ ನ್ಯಾಯಬದ್ಧ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆಯಾಗದೆ ತನ್ನ ತೋಳಬಲ ಪ್ರಭಾವದಿಂದ ಮಿಲಿಟರಿ ಶಕ್ತಿಯಿಂದ ಆಡಳಿತವನ್ನು ನಡೆಸುವುದು. ಇದಕ್ಕೆ ಉತ್ತರ. ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿ, ಒಂದ್ಸಗೆ ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿ ಅಥವಾ ಗುಂಪು ಪ್ರಜೆಗಳಿಂದ ಸಮ್ಮತಿಯನ್ನು ಪಡೆಯದೆ ನ್ಯಾಯಬದ್ಧ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆಯಾಗದೆ ತನ್ನ ತೋಳಬಲ ಪ್ರಭಾವದಿಂದ ಮಿಲಿಟರಿ ಶಕ್ತಿಯಿಂದ ಆಡಳಿತವನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಿರಂಕುಶತ್ವ ಸರ್ಕಾರ ಅಂತೇಳಿ ಕರಿಬಹುದು. ಇದರ ಅರ್ಥ 2 ಅಂಕದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬಹುದು ಈ ಒಂದು ಡಿಕ್ಟೇಟರ್ಶಿಪ್ ಗೌರ್ಮೆಂಟಲ್ಲಿ. ಮಕ್ಕಳೇ, ಈ 5 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಯಾವುದನ್ನು ಕೇಳಲಿಕ್ಕೆ ಅವಕಾಶ ಇಲ್ಲ, ಯಾವುದನ್ನು ಕೇಳೋಕ್ಕೆ ಆಗೋದಿಲ್ಲ 5 ಅಂಕದ ಪ್ರಶ್ನೆಗಳಲ್ಲಿ. ಇನ್ನು ಕೊನೆಯದಾಗಿ 10 ಅಂಕದ ಪ್ರಶ್ನೆ. 10 ಅಂಕದ ಪ್ರಶ್ನೆ ಒಂದು ಕೇಳಬಹುದು. ಏನಾ ಪ್ರಶ್ನೆ? ನಿರಂಕುಶತ್ವ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ನಿರಂಕುಶತ್ವ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ಈ ನಿರಂಕುಶತ್ವ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ ಅಂತಂದಾಗ ಇಲ್ಲಿ 9 ಪಾಯಿಂಟ್ಗಳಿದೆ. ನಾನು ಎಕ್ಸ್ಪ್ಲೈನ್ ಮಾಡುವಾಗ ನಿರಂಕುಶತ್ವ ಸರ್ಕಾರದ ಲಕ್ಷಣಗಳನ್ನು ಎಕ್ಸ್ಪ್ಲೈನ್ ಮಾಡಿದಾಗ 9 ಪಾಯಿಂಟ್ ಅನ್ನು ಹೇಳಿದ್ದೆ. ಆ 9 ಪಾಯಿಂಟ್ ಅನ್ನು ಬರೆದು ವಿವರಿಸಬೇಕು. Dear students, now we have to discuss in the types of governments one more kind of government, that is dictatorial form of government. We have already been discussed the democratic form of government. Now we have to discuss against a democratic government, that is dictatorial form of government. Here, yes, when we come across the meaning of this type of government, a dictatorship is a government based on a force or coercion. The dictatorship is always depends upon force.
It is a form of government in which all the parts of the government are concentrated in a person or a group of a person or a particular party. These are non-constitutional, yes, regimes which do not recognize the individual freedom. Here, there is no question of individual freedom. Yes, when we come across the different definitions of the dictatorship, what we are already understand in simply, dictatorship of government is nothing but government depends upon force and coercion. Yes. Now we have to understand regarding the meaning of dictatorship of government. The different political philosophers are going to define their own. When we come across Alfred's definition, dictatorship is the government of one man who has not obtained his position by inheritance but either by force or by consent and normally by a combination of both. I mean, it is always by force. He must possess absolute sovereign power. Yes, it must be exercised more or less fervently in an arbitrary manner. Here, you are going to understand, yes, absolute rule of a particular fellow. Yes, when you come across Ford's definition, yes, he is going to say dictatorship is the assumption of extra legal authority by the head of the state. He is not under law. He is always moved with extra legal factors. Yes, what Charles Merriam's dictionary is going to write, dictatorship is a form of government in which absolute power is concentrated in a person or a group. What you already understand in the meaning itself. Dear students, these definitions are always going to indicate the concentration of power in a particular person. Now we have to understand how the political philosophers are going to classify the dictatorship. There are two types of dictatorship in the world since then. What are these? One is ancient dictatorship, another one is modern dictatorship. Yes, when you come across ancient dictatorship, it is temporary one. It is coming to exist to solve a particular problem. After the salvation of that particular problem, it is go away. But when you come across modern dictatorship, it is permanent one. A dictator, if came into power, he will be continue till his last. Like what can we say when we come across ancient dictatorship, that is Romans 1. When we come across modern dictatorship, it is with Mussolini, Hitler and Pol Pot of Cambodia, junta rule in Myanmar or Burma. These are all important example towards the modern dictatorship. Yes. What are the features of with this type of dictatorship of government? Let us understand very simply. I am going to give different points towards its features. That is, here state is absolute. Here individuals or people are not absolute.
Here, state is absolute. As a dictator, he is always going to support his own state. He is always indicate towards development of the state, extension of the state with force. This thing you must understand in your mind. One more is suspension of rights and liberties. Dear students, when you come across democracy, it is constructed on the basis of liberty, equality and fraternity. When you come across the dictatorship, these things will be suppressed. There is no question of rights, liberties of the fellow beings of the nation. You have to understand fundamental rights are always suppressed by the dictator himself. Yes? One more feature is no distinction between state and society. There is no distinction. They are going to what we call the dictator is always going to look the state and society equally. Dictator do not distinguish between the state and society. Then society exists for the sake of the state. The state is all inclusive and all pervasive. They never consider the state as means to an end, but an end in itself. Dear students, one more thing is force and fears are the two wheels of the dictatorship. Here, force and fears are foundation of the dictatorship. The dictator is always going to use his own force. The people of that nation are always living under the fear of that dictator. It is one more feature. Dear students, here there will be iron discipline. Discipline is always must in this type of government. By bringing strict discipline in all walks of life, the dictator makes the people to work for the progress of the state, not for their own development. Yes? Here, one more feature is opposition not allowed to exist. No person, for example, when Italy was under dictatorship of fascist Mussolini, Germany was under the dictatorship of Adolf Hitler, no person of that nation even indicates his fingers towards them, because they did have their own way of governance without opposition. They did not allow the emergence of opposition of their own. The same thing we are going to express. There is no question of opposition in this type of government is one more feature. Yes, here there is a control over media. My dear students, you can understand when Hitler was the dictator of Germany, his companion, his minister, Dr. Goebbels. Dr. Goebbels suppressed the German university's library. Particularly, he has been destroyed all books which are against to the dictatorship. You have to understand this thing. I hope you are always control over media. Media will not act freely. Then we can come across here there is a extreme nationality. Every person must be abide by his own extreme nationality. Otherwise, he will not lead his own life in that nation. Here, glorification of national power is the main aim of the dictatorship of government. Yes, it's one more feature. Also, it stands for purity of the race, language, literature, culture. You can understand. Hitler was telling always his race is Aryan. His race, his blood is blue blood. These things coming to understand with example how there was a extreme nationality. One more is
hostile to internationalism. See, the dictatorship is always indulging expansion of its own nation with coercion, with war. Here, there is no question of internationalism. Here, what type of internationalism? With hostile. See, it is opposed to international peace and advocate aggression to bring international peace, the dictatorial methods. Here, there is only question of expansion. It is one more feature of this theme. It is the way in the nature of what we call dictatorship. Thank you.